ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 10 ನ ಚಾಪ್ಟರ್ ನಂಬರ್ 4 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಫಸ್ಟ್ ಎಕ್ಸರ್ಸೈಸ್ ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಕ್ಸರ್ಸೈಸ್ 4.1 ನ ಫಸ್ಟ್ ಕ್ವೆಶ್ಚನ್ ಈ ತರ ಇದೆ: ಚೆಕ್ ವೆದರ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಆರ್ ಕ್ವಾಡ್ರಾಟಿಕ್ ಆರ್ ನಾಟ್. ಅವರು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತರ ಇರೋದೆ ಅಥವಾ ಕಾಣಿಸದೆ ಕೆಲವು ಈಕ್ವೇಷನ್ಸ್ ನ ಕೊಟ್ಟಿದ್ದಾರೆ. ನಾವು ಅದನ್ನ ಕ್ವಾಡ್ರಾಟಿಕ್ ಇಲ್ವಾ ಅಂತ ಹೇಳ್ಬೇಕು. ಓಕೆ, ಸಿ ವಿ ಹ್ಯಾವ್ ಟು ಫಸ್ಟ್ ಏನು, ನಮಗೆ ಒಂದು ದಾರಿ ಏನು, ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಿದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಓಕೆ, ಇದನ್ನೇ ಯೂಸ್ ಮಾಡ್ಬೋದು. ಯೂಸಿಂಗ್ ದಿಸ್ ಓನ್ಲಿ ವಿ ಕ್ಯಾನ್ ಟೆಲ್. ನಾವು ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಎನಿ ಕ್ವೆಶನ್ ಇಫ್ ವಿ ಸಿಂಪ್ಲಿಫೈ, ನಮಗೆ ಸ್ಟ್ಯಾಂಡರ್ಡ್ ಈಕ್ವೇಶನ್ ತರ ಕಾಣಿಸ್ತಿದ್ರೆ ಇಟ್ ಇಸ್ ಕ್ವಾಡ್ರಾಟಿಕ್. ಇನ್ನೊಂದು ವೇ ಏನು, ಹೈಯೆಸ್ಟ್ ಪವರ್ ಇಟ್ ಶುಡ್ ಬಿ 2. ಇವೆರಡರಲ್ಲಿ ಯಾವ್ದಾದ್ರು ಒಂದಿದ್ರು ಇಟ್ ಇಸ್ ಕ್ವಾಡ್ರಾಟಿಕ್. ಅಂಡ್ ಈಗ ನೋಡಿ, ಆಬ್ವಿಯಸ್ಲಿ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ ಪವರ್ 2 ಇರಲೇಬೇಕು. ಓಕೆ, ಸೊ ಇವೆರಡು ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಆಗಬೇಕು. ಫಸ್ಟ್ ಕ್ವೆಶ್ಚನ್ ಏನಿದೆ ನೋಡೋಣ. ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2x ಮೈನಸ್ 3. ಇದು ನೋಡಿದ ತಕ್ಷಣ ಯಾವ ತರ ಕಾಣಿಸ್ತಿದೆ? ಅದು ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು? a ಸ್ಕ್ವೇರ್ ಪ್ಲಸ್ 2ab, a ಇದು b ಇದು ಕರೆಕ್ಟಾ? ಸೊ x ಇಂಟು 1 is x, 2 ಇಂಟು x is 2x. ಸೊ 2ab ಪ್ಲಸ್ b ಸ್ಕ್ವೇರ್ 1 is equal to 2x, 2 ಇಂಟು ಮೈನಸ್ 3 is ಮೈನಸ್ 6. ಓಕೆ, ಸೊ ಇವಾಗ ಏನಾಗುತ್ತಿದ್ದು, ಎಕ್ಸ್ ಸ್ಕ್ವೇರ್ ಹಂಗೆ ಬರಿತೀನಿ ಪ್ಲಸ್ 2x. ನಮಗೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಇಕ್ವೇಶನ್ ಅಲ್ಲೂ ಒಂದು ಎಕ್ಸ್ ಟರ್ಮ್ ಇದೆ, ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಅದೇನಾಗುತ್ತೆ, ಮೈನಸ್ 2x ಆಗುತ್ತೆ. ನೆಕ್ಸ್ಟ್ ಟರ್ಮ್ ಏನು, ಆಕ್ಚುಲ್ ಆಗಿರೋದು ಪ್ಲಸ್ 1 ಇದೆ, ಇಲ್ಲಿ ಮೈನಸ್ 6 ಇದೆ. ಮೈನಸ್ 6 ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ 6 ಆಗುತ್ತೆ. ಎಲ್ಲಾನು 0ಗೆ ಈಕ್ವಲ್ ಇರುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್. ಸೊ ನನಗೇನ್ ಸಿಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಇಸ್ ಈಕ್ವಲ್ ಟು 0 ಅಂತ ಸಿಗುತ್ತೆ. ಹೈಯೆಸ್ಟ್ ಪವರ್ 2 ಇದೆ. ಅಂಡ್ ಆಬ್ವಿಯಸ್ಲಿ ಇದು ಸ್ಯಾಟಿಸ್ಫೈ ಮಾಡಬೇಕು ಕ್ವಾಡ್ರಾಟಿಕ್ ಈಕ್ವೇಶನ್, ಬಿಕಾಸ್ ನಾನು ಎ ವ್ಯಾಲ್ಯೂ 1 ಅಂತ ಬರಿಬಹುದು, ಬಿ ಗೆ ಎಕ್ಸ್ ಕೋಎಫಿಷಿಯಂಟ್ ಬಿ ಇರುತ್ತೆ, ಎಕ್ಸ್ ಪವರ್ 1, ಸೊ ಅದನ್ನ 0 ಅಂತ ಬರಿಬಹುದು. ಸಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 7. ದೇರ್ ಫೋರ್ ದ ಫಸ್ಟ್ ಕ್ವೆಶನ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಸ್ ಈಕ್ವಲ್ ಟು ಮೈನಸ್ 2 ಇಂಟು ಆಸ್ ಇಟ್ ಈಸ್. ನಾವ್ ಇಲ್ಲಿ ಏನ್ ಮಾಡಿದ್ವೋ ಅದೇ ತರಾನೇ ಲೆಟ್ಸ್ ಸಾಲ್ವ್ ಎವ್ರಿಥಿಂಗ್. ಲೆಫ್ಟ್ ಹ್ಯಾಂಡ್ ಸೈಡ್ ನಾವ್ ಏನು ಮಾಡೋಕ್ಕಾಗಲ್ಲ ಈ ಕ್ವೆಶನ್ ಅಲ್ಲಿ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಹಾಗೆ ಬರೀತೀನಿ, is equal to minus 2 into minus 3 is minus 2 into 3 is minus 6. Minus 2 into minus 6 is plus 2x. ಎಲ್ಲದನ್ನು ಆ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಪ್ರತಿಯೊಂದನ್ನು ಆ ಕಡೆ ಶಿಫ್ಟ್ ಮಾಡಿದಾಗ ನನಗೆ ಏನ್ ಸಿಗುತ್ತೆ, ಎಕ್ಸ್ ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ರಿಲೇಟೆಡ್ ಯಾವುದು ಟರ್ಮ್ಸ್ ಇಲ್ಲ, ಸೊ ನೆಕ್ಸ್ಟ್ ಯಾವ್ದಿದೆ, ಮೈನಸ್ 2x ಇದೆ, ಅದನ್ನು ಬರಿತೀನಿ. ಎಕ್ಸ್ ಜೊತೆ ರಿಲೇಟ್ ಆಗೋ ಟರ್ಮ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಇದೆ, ಸೊ ನಾನು ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಪ್ಲಸ್ 2x ಈ ಕಡೆ ಶಿಫ್ಟ್ ಮಾಡಿದಾಗ ಮೈನಸ್ 2x ಆಗುತ್ತೆ. ಅಂಡ್ ನೆಕ್ಸ್ಟ್ ಮೈನಸ್ 6 ಇದೆ, ಮೈನಸ್ 6 ನ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಪ್ಲಸ್ 6 ಆಗುತ್ತೆ, ಇಸ್ ಈಕ್ವಲ್ ಟು 0. ಸೊ ಎರಡೂ ಮೈನಸ್ ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಇಸ್ ಈಕ್ವಲ್ ಟು 0. ಸೊ ಇದು ನೋಡಿದ ತಕ್ಷಣ ಈಸಿಯಾಗಿ ಹೇಳ್ಬೋದು, ಇಟ್ ಈಸ್ ಆಫ್ ದ ಫಾರ್ಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. x minus 2 into x plus 1 is equal to x minus 1 into x plus 3. As it is, ನಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಯಾಟಿಸ್ಫೈ ಆಗಬೇಕು ಅಥವಾ ಹೈಯೆಸ್ಟ್ ಪವರ್ ಶುಡ್ ಬಿ 2. ಇದನ್ನೇನ್ ಮಾಡೋಣ ಈಗ, ಸೊಲ್ಯೂಷನ್. ಓಕೆ, x minus 2 into x plus 1 ಇದನ್ನೆಲ್ಲ ನಾವು ಮಲ್ಟಿಪ್ಲೈ ಎಷ್ಟೋ ಸರಿ ಮಾಡಿದೀವಿ. ಸೊ x into x is x square, x into plus 1 is plus x. ಹಿಯರ್ ಈಗ minus 2 into x is minus 2x, minus 2 plus 1 is minus 2 is equal to x into x ಇಲ್ಲೂ ಏನಾಗುತ್ತೆ, x square plus x into 3 is 3x, minus 1 into x is minus x, minus 1 into plus 3 is minus 3. ಸೊ ಪ್ರತಿಯೊಂದು ಆ ಕಡೆ ಶಿಫ್ಟ್ ಮಾಡೋಣ. ಇವಾಗ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಏನಾದರೂ ಎಕ್ಸ್ ಸ್ಕ್ವೇರ್ ಇದೆ, ಎಸ್ ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ. ಈ ಎಕ್ಸ್ ಸ್ಕ್ವೇರ್ ನ ಶಿಫ್ಟ್ ಮಾಡಿದಾಗ ಇಟ್ ವಿಲ್ ಬಿಕಮ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಟರ್ಮ್ ಏನಿದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ 3x ಮೈನಸ್ ಎಕ್ಸ್ ಇದೆ. ಸೊ ಇದೆರಡು ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 2x. 2x ನ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ 2x ಆಗುತ್ತೆ. ಓಕೆ, ನೆಕ್ಸ್ಟ್ ತಿರ್ಗಾ ಇಲ್ಲಿ ಮೈನಸ್ 2x ಇದೆ, ಮೈನಸ್ 2x ನ ಹಾಗೆ ಬರೀತೀನಿ, ಮೈನಸ್ 2 ಇದೆ, ಇಲ್ಲಿ ಮೈನಸ್ 3 ಇದೆ. ಸೊ ಇದನ್ನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ 3 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, minus 2x minus 2x will become minus 4x, plus x will become minus 3x. So minus 3x plus 3 is equal to 0 ಆಗುತ್ತೆ. ನಾನು ಇದನ್ನ ಏನೇ ಮಾಡಿದ್ರು
ದ ಪವರ್ ವಿಚ್ ವಾಸ್ ನೀಡೆಡ್ ಯಾವ್ದು ಬೇಕಿತ್ತು ನಮಗೆ ಡಿಗ್ರಿ 2 ಇರಬೇಕು, ಹೈಯೆಸ್ಟ್ ಪವರ್ 2 ಇರಬೇಕು. ನಾವು ಸಿನ್ಸ್ ದಟ್ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್, ನಾವು ಏನೇ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಬರಲ್ಲ. ಅಂಡ್ ಮೋರ್ ಓವರ್ ಪವರ್ ಕೂಡ 2 ಇಲ್ಲ, ಹೈಯೆಸ್ಟ್ ಪವರ್ ಇಲ್ಲಿ ಹೈಯೆಸ್ಟ್ ಪವರ್ 1 ಇದೆ. ದೇರ್ ಫೋರ್ ದ ಥರ್ಡ್ ಕ್ವೆಶನ್, ದಿಸ್ ಕೆನಾಟ್ ಬಿ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ನೀವು ಬರಿಬಹುದು, ಇಟ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ನೆಕ್ಸ್ಟ್ ಮೂವಿಂಗ್ ಆನ್, ಫೋರ್ತ್ ಒನ್ ಏನ್ ಹೇಳ್ತಾ ಇದೆ, ಎಕ್ಸ್ ಮೈನಸ್ 3 ಇಂಟು 2x ಪ್ಲಸ್ 1. ಓಕೆ, ಆಸ್ ಇಟ್ ಈಸ್ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ ಪ್ರತಿಯೊಂದನ್ನು. 2x ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಇಂಟು 1 ಇಸ್ ಪ್ಲಸ್ ಎಕ್ಸ್, ಓಕೆ, ಇಸ್ ಈಕ್ವಲ್ ಮೈನಸ್ ಇದೆ. ಓಕೆ, ಸೊ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6x ಮೈನಸ್ 3 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಆ ಕಡೆನೂ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆ, ಸೊ ಇವಾಗೆಲ್ಲ ಈ ಕಡೆ ಶಿಫ್ಟ್ ಮಾಡೋಣ. ಫಸ್ಟ್ ನಂಬರ್ ಏನಿದೆ ಇಲ್ಲಿ 2x ಸ್ಕ್ವೇರ್ ಇದೆ, ಅದೇ ಕೋಎಫಿಷಿಯಂಟ್ ಅದೇ ವೇರಿಯಬಲ್ ಇರೋದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಸೊ ನಾನು ಶಿಫ್ಟ್ ಮಾಡಿದ್ರೆ ಇದನ್ನ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ತರದ ಟರ್ಮ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಇದೆ. ಸೊ 5x ನ ಶಿಫ್ಟ್ ಮಾಡಿದ್ರೆ ಮೈನಸ್ 5x ಆಗುತ್ತೆ. ಇಲ್ಲೇನಿದೆ ಇವಾಗ ಮೈನಸ್ 6x ಮೈನಸ್ 3 ಇಸ್ ಈಕ್ವಲ್ ಟು 0. 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 1x ಸ್ಕ್ವೇರ್, ಅದನ್ನ ನಾವು ಎಕ್ಸ್ ಸ್ಕ್ವೇರ್ ಅಂತಾನು ಬರಿಬಹುದು. ಮೈನಸ್ 5 ಮೈನಸ್ 6 ಮೈನಸ್ 11 ಆಗುತ್ತೆ, ಪ್ಲಸ್ 1 ಮೈನಸ್ 10 ಆಗುತ್ತೆ. ಸೊ ಮೈನಸ್ 10x ಮೈನಸ್ 3 ಇಸ್ ಈಕ್ವಲ್ ಟು 0. ದಿಸ್ ಈಸ್ ಲುಕಿಂಗ್ ಲೈಕ್ ಅ ಸ್ಟ್ಯಾಂಡರ್ಡ್ ಇಕ್ವೇಶನ್. ಅಂಡ್ ಮೋರ್ ಓವರ್ ಹೈಯೆಸ್ಟ್ ಪವರ್ ಏನಿದೆ, ಹೈಯೆಸ್ಟ್ ಪವರ್ ಇಸ್ 2. ಸೊ ಫೋರ್ತ್ ಕ್ವೆಶನ್ ಏನಿದೆಯೋ ದಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಫಿಫ್ತ್ ಕ್ವೆಶನ್ ಇಸ್ ಲೈಕ್ ದಿಸ್, 2x minus 1 into x minus 3 is equal to x plus 5 into x minus 1. As it is, first left hand side ನಾವು ಮಲ್ಟಿಪ್ಲೈ ಮಾಡೋಣ. 2x into x ಏನಾಗುತ್ತೆ 2x ಸ್ಕ್ವೇರ್, 2x into minus 3 minus 6x. ಅದೇ ತರ minus 1 into x will become minus x. So minus into minus will become plus, 1 into 3 is 3 is equal to, ಇಲ್ಲೂ ಮಲ್ಟಿಪ್ಲೈ ಮಾಡೋಣ, x ಸ್ಕ್ವೇರ್ minus x plus 5x minus 5. ಓಕೆ, ಸೊ ಪ್ರತಿಯೊಂದನ್ನು ಇವಾಗ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 2x ಸ್ಕ್ವೇರ್ ಆಗೇ ಇರುತ್ತೆ. 2x ಸ್ಕ್ವೇರ್ಗೆ ಇಲ್ಲೊಂದು x ಸ್ಕ್ವೇರ್ ಇದೆ. ಸೊ ಶಿಫ್ಟ್ ಮಾಡಿದಾಗ 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ 6x ಮೈನಸ್ ಎಕ್ಸ್ ಎರಡೂ ಸೇರಿದ್ರೆ ಮೈನಸ್ 7x ಆಗುತ್ತೆ. ದಿಸ್ ವಿಲ್ ಬಿಕಮ್ ಮೈನಸ್ 7x. ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ 5x ಮಾಡಿದ್ರೆ 4x ಆಗುತ್ತೆ. ಇದೆರಡು ಸೇರಿ 4x ಆಗುತ್ತೆ. ಸೊ ಪ್ಲಸ್ 4x ನ ಆ ಕಡೆ ಶಿಫ್ಟ್ ಮಾಡಿದಾಗ ಅದು ಮೈನಸ್ 4x ಆಗುತ್ತೆ. ಪ್ಲಸ್ ಇಲ್ಲಿ 3 ಇದೆ, ನಮಗಿಲ್ಲಿ ಸಿಕ್ಕಿದ್ದು 5, ದಿಸ್ ಇಸ್ 5. ಸೊ ಮೈನಸ್ 5 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 5 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಸೊ 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನು ಎಕ್ಸ್ ಸ್ಕ್ವೇರ್, minus 7x minus 4x will be minus 11x, plus 3 plus 5 will be plus 8, which is equal to 0. This is looking like the standard form where a is equal to 1, b is equal to minus 11 and c is equal to 8. And moreover, highest power ಏನಿದೆ, highest power is 2. Therefore, this question is a quadratic equation. Next, sixth one ನೋಡೋಣ. Sixth one ಏನು ಹೇಳ್ತಿದೆ, x square plus 3x plus 1 is equal to x minus 2 whole square. ಈಗ ನೋಡಿ ಈ ಫಾರ್ಮ್ ಯಾವ ತರ ಇದೆ, it is nothing but a minus b whole square. So we have to expand the a minus b whole square. So ಏನಾಗುತ್ತೆ ಇವಾಗ x square plus 3x plus 1 is equal to x square plus 4 minus 2ab ಇದೆ. ಸೊ minus 2 into 1 into 2 minus 4x. x square plus 4 minus 2 into 1 into 2. ಸೊ minus 4x ಕರೆಕ್ಟ್ ಆಗಿದೆ. ಈಗ ಪ್ರತಿಯೊಂದನ್ನು ಶಿಫ್ಟ್ ಮಾಡ್ತೀನಿ. ಒಂದೇ ಕಡೆ x ಸ್ಕ್ವೇರ್ ಇದೆ, ಇಲ್ಲೂ ಒಂದು x ಸ್ಕ್ವೇರ್ ಟರ್ಮ್ ಇದೆ, ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಇದೆ, ಈ ಕಡೆ ಮೈನಸ್ 4x ಇದೆ. ಸೊ ಶಿಫ್ಟ್ ಮಾಡಿದ್ರೆ ಪ್ಲಸ್ 4x ಆಗುತ್ತೆ, ಪ್ಲಸ್ 1 ಇದೆ, ಈಗ ಇಲ್ಲಿ ಮೈನಸ್ 4 ಇದೆ. ಸೊ ಇದು ಶಿಫ್ಟ್ ಆಯ್ತು, ಮಿಕ್ಕಿರೋದು ಇದೊಂದು. ಸೊ ಮೈನಸ್ 4 ಇಸ್ ಈಕ್ವಲ್ ಟು 0. ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಈಕ್ವೇಶನ್ ಏನು ಬರುತ್ತೆ, 7x 1 minus 4 is minus 3. 7x minus 3 is equal to 0. ಇಲ್ಲಿ this is not a quadratic equation because the highest power of the variable is 1 and standard form of the equation ಅಲ್ಲಿ ಹೇಗಿರಬೇಕೋ ಅದು ಇಲ್ಲ. So the sixth one is not a quadratic equation. Seventh question ಈ ತರ ಇದೆ, x plus 2 whole cube is equal to 2x into x square minus 1. ನೋಡಿ, this is of the form a plus b whole cube. ಓಕೆ, ಯೂಶಲಿ ನಾವು a plus b whole cube ಅಷ್ಟು ನೀಟಾಗಿ ನಾಪ್ಕ ಇಟ್ಕೊಂಡಿರಲ್ಲ. ವೆರಿ ಸಿಂಪಲ್, a plus b whole cube is a cube plus b cube plus 3ab into a plus b. This is the formula.
ನೆಕ್ಸ್ಟ್ ಕೆಲಸ ಏನು, ಎ ಏನು ಬಿ ಏನು ಅಂತ ಐಡೆಂಟಿಫೈ ಮಾಡಬೇಕು. ಇನ್ ಪ್ಲೇಸ್ ಆಫ್ ಎ ವಿ ಹ್ಯಾವ್ ಎಕ್ಸ್, ದಿಸ್ ಇಸ್ ಯೋರ್ ಎ. ಇನ್ ಪ್ಲೇಸ್ ಆಫ್ ಬಿ ವಿ ಹ್ಯಾವ್ 2. ಓಕೆ, ಸೊ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಲೆಟ್ಸ್ ಎಕ್ಸ್ಪ್ಯಾಂಡ್ ಎವ್ರಿಥಿಂಗ್. ಫಸ್ಟ್ ಏನಿದೆ ಎ ಕ್ಯೂಬ್ ಇದೆ, ಸೊ ಐ ವಿಲ್ ರೈಟ್ ಎಕ್ಸ್ ಕ್ಯೂಬ್ ಪ್ಲಸ್ ಸೆಕೆಂಡ್ ಏನಿದೆ ಬಿ ಕ್ಯೂಬ್ ಇದೆ, ಸೊ 2 ಕ್ಯೂಬ್ ಬರಿಬೇಕು. ನಾನು 8 ಅಂತ ಬರಿತೀನಿ ಬಿಕಾಸ್ 2 ಕ್ಯೂಬ್ ಇಸ್ 8. ನೆಕ್ಸ್ಟ್ ಪ್ಲಸ್ 3ab ಅಂತಿದೆ. ಸೊ ಎಕ್ಸ್ ಇಂಟು 2 ಏನಾಗುತ್ತೆ, ಎ ಬಿ ಏನಾಗುತ್ತೆ, ಎಕ್ಸ್ ಇಂಟು 2 ಇಸ್ 2x. 2x ಇಂಟು 3 ಏನಾಗುತ್ತೆ, ಈ ಪಾರ್ಟ್ ಮಾಡ್ತಾ ಇದೀವಿ. 2x ಇಂಟು 3 ಇಸ್ 6x. ಸೊ 6x ಇಂಟು ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು, ಲೆಫ್ಟ್ ಹ್ಯಾಂಡ್ ಸೈಡ್ ಮುಗಿದು ಎಕ್ಸ್ಪ್ಯಾಂಡ್ ಮಾಡಾಗಿದೆ. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 2x ಕ್ಯೂಬ್ ಮೈನಸ್ 2x. ಓಕೆ, ಸೊ ಪ್ರತಿಯೊಂದು ಟರ್ಮ್ಸ್ ಇವಾಗ ಶಿಫ್ಟ್ ಮಾಡೋಣ. ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಯಾವ್ದಾರ ಟರ್ಮ್ ಇದೆಯಾ, ಎಸ್, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಟರ್ಮ್ ಇದೆ, ನಾನು ಇದನ್ನ ಶಿಫ್ಟ್ ಮಾಡ್ತೀನಿ. ಸೊ ಎಕ್ಸ್ ಕ್ಯೂಬ್ ಮೈನಸ್ 2x ಕ್ಯೂಬ್. ಓಕೆ, ನೆಕ್ಸ್ಟ್ ಏನಿದೆ ಪ್ಲಸ್ 8 ಇದೆ. ನಾರ್ಮಲ್ ನಂಬರ್ ಯಾವುದು ಇಲ್ಲ ಅನ್ಸುತ್ತೆ, ಸೊ ಪ್ಲಸ್ 8 ಹಾಗೆ ಇರಲಿ. ಪ್ಲಸ್ ಇಲ್ಲೂ ಮಲ್ಟಿಪ್ಲೈ ಮಾಡ್ಬೇಕಲ್ವಾ, ಸೊ 6x ಸ್ಕ್ವೇರ್ ಪ್ಲಸ್ 12x ಇಸ್ ಈಕ್ವಲ್ ಟು ಮೈನಸ್ 2x. ಈಗ ಒಂದೊಂದೇ ಆರ್ಡರ್ ಅಲ್ಲಿ ಬರಿತೀನಿ, ಪವರ್ ಹೇಗೆ ಆರ್ಡರ್ ಅಲ್ಲಿ ಇದೆಯೋ ಅದೇ ಆರ್ಡರ್ ಅಲ್ಲಿ ಬರಿತೀನಿ. ಎಕ್ಸ್ ಕ್ಯೂಬ್ ಮೈನಸ್ 2x ಕ್ಯೂಬ್ ಏನಾಗುತ್ತೆ, ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಮೈನಸ್ 1 ಆಗಬೇಕು, ಅದನ್ನ ಮೈನಸ್ ಎಕ್ಸ್ ಕ್ಯೂಬ್ ಅಂತಾನು ಬರಿಬಹುದು. ನೆಕ್ಸ್ಟ್ ನನಗೆ 6x ಸ್ಕ್ವೇರ್ ಇದೆ, ಪ್ಲಸ್ 6x ಸ್ಕ್ವೇರ್. ಓಕೆ, ನೆಕ್ಸ್ಟ್ ಆಕ್ಚುಲ್ ಆಗಿ ಏನ್ ಬರಬೇಕು, 12x ಬರಬೇಕು. ನಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಒಂದು ಎಕ್ಸ್ ಇರೋ ಟರ್ಮ್ ಇದೆ, ಸೊ ನಾನು ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 2 ಆಗುತ್ತೆ. ಸೊ ಪ್ಲಸ್ 12x ಪ್ಲಸ್ 2x ಪ್ಲಸ್ 8 ಇಸ್ ಈಕ್ವಲ್ ಟು 0. ನೋಡಿ, ಈ ಸ್ಟೆಪ್ ಅಲ್ಲೇ ಗೊತ್ತಾಗುತ್ತೆ ಯಾವುದೋ ಲಕ್ಷಣಗಳಿಲ್ಲ ಇಲ್ಲಿ ಕ್ವಾಡ್ರಾಟಿಕ್ ಆಗೋದು, ಯಾಕಂದ್ರೆ 2 ಗಿಂತ ಜಾಸ್ತಿ ಇರೋ ಒಂದು ಪವರ್ ಆಲ್ರೆಡಿ ಇದೆ. ಓಕೆ, ಸಿಂಪ್ಲಿಫೈ ಮಾಡೋಣ ಇದನ್ನೇ. ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 14x ಪ್ಲಸ್ 8 ಈಸ್ ಈಕ್ವಲ್ ಟು 0. ಸೊ ನಮಗೆ ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ಈ ಟರ್ಮ್ ಇಲ್ಲದೆ ಇದ್ರೆ ವಿ ಕುಡ್ ಹ್ಯಾವ್ ಟೋಲ್ಡ್ ಇಟ್ ಇಸ್ ಕ್ವಾಡ್ರಾಟಿಕ್, ಬಟ್ ಪವರ್ 3 ಇದೆ. ಸೊ ನೀವು ರೀಸನ್ ಏನ್ ಬರೀತೀರಾ, ಸಿನ್ಸ್ ದ ಹೈಯೆಸ್ಟ್ ಪವರ್ ಈಸ್ 3 ಅಂಡ್ ನಾಟ್ 2, ಈ ಇಕ್ವೇಶನ್ ಏನೇ ಅಂತ ಹೇಳ್ಬೋದು ನಾವು, ಇಟ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ನೆಕ್ಸ್ಟ್ 8th ಕ್ವೆಶನ್ ನೋಡೋಣ. 8th ಕ್ವೆಶನ್ ಯಾವ ತರ ಇದೆ, 8th ಕ್ವೆಶನ್ ಸಿಮಿಲರ್ ಇದೆ. ಎಕ್ಸ್ ಕ್ಯೂಬ್ ಇದೆ, ಫೈನ್. ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪಾನ್ಷನ್ ಕೊಟ್ಟಿದ್ರು, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಕೊಟ್ಟಿದ್ದಾರೆ ಅಷ್ಟೇನೆ. ಓಕೆ, ಸೊ ದಿಸ್ ಇಸ್ ಆಫ್ ದ ಫಾರ್ಮ್ ಯಾವುದು, ಎ ಮೈನಸ್ ಬಿ ಹೋಲ್ ಕ್ಯೂಬ್. ಅಗೈನ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ಗೂ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ಗೂ ಅಷ್ಟು ಡಿಫ್ರೆಂಟ್ ಜಾಸ್ತಿ ಏನೂ ಇಲ್ಲ. ಇಲ್ಲಿ ಮೈನಸ್ ಇದೆ, ಸೊ ಇಡೀ ಫಾರ್ಮುಲಾನು ಮೈನಸ್ ಅಲ್ಲೇ ಬರುತ್ತೆ. ಓಕೆ, ಸೊ ಇವಾಗ ಹೆಂಗ್ ಎಕ್ಸ್ಪೆಂಡ್ ಮಾಡೋದು ನಾನು, ಇನ್ ಪ್ಲೇಸ್ ಆಫ್ ಎ ಐ ಹ್ಯಾವ್ ಎಕ್ಸ್, ಇನ್ ಪ್ಲೇಸ್ ಆಫ್ ಬಿ ಐ ಹ್ಯಾವ್ 2. ಸೇಮ್ ಅದೇನೆ, ಸೈನ್ ಒಂದು ಚೇಂಜ್ ಆಗಿದೆ ಅಷ್ಟೇ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನ್ ಬರಿಬೇಕು, ಎಕ್ಸ್ ಕ್ಯೂಬ್ ಬರಿಬೇಕು, ಕರೆಕ್ಟಾ. ಎಕ್ಸ್ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ದಟ್ ಈಸ್ 8 ಮೈನಸ್ 3ab. ಇಲ್ಲಿ 3ab ಮಾಡಿದಾಗ ಏನ್ ಬಂದಿತ್ತು ನಮಗೆ, 6x ಬಂದಿತ್ತು. ಮೈನಸ್ 3ab ಇಂಟು ಎ ಮೈನಸ್ ಬಿ ಇಂಟು ಎಕ್ಸ್ ಮೈನಸ್ 2. ಓಕೆ, ಸೊ ನೆಕ್ಸ್ಟ್ ಈ ಕಡೆ ಶಿಫ್ಟ್ ಮಾಡೋಣ. ಇದನ್ನ ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಬೋಣ, ಆಮೇಲೆ ಶಿಫ್ಟ್ ಮಾಡೋಣ. ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 8 ಮೈನಸ್ 6x ಸ್ಕ್ವೇರ್ ಪ್ಲಸ್ 12x. ಏನಕ್ಕೆ ಪ್ಲಸ್ ಆಯ್ತು ಇದು, ಬಿಕಾಸ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 6x ಇಂಟು 2 ಇಸ್ 12x. ಓಕೆ, ಈಗ ಒಂದೊಂದೇ ಶಿಫ್ಟ್ ಮಾಡ್ತೀನಿ ನೋಡಿ. ಫಸ್ಟ್ ಎಕ್ಸ್ ಕ್ಯೂಬ್ ಬರಿತೀನಿ, ಮೈನಸ್ ಇಲ್ಲಿಂದ ಶಿಫ್ಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಈ ಕಡೆ ಬರುತ್ತೆ. ನೆಕ್ಸ್ಟ್ ಮೈನಸ್ ಎಕ್ಸ್ ಇದೆ, ಸಾರಿ ಮೈನಸ್ 4x ಸ್ಕ್ವೇರ್ ಇದೆ. ಸೊ ಇಲ್ಲಿ ಯಾವ್ದಾರ ಎಕ್ಸ್ ಸ್ಕ್ವೇರ್ ಇದೆಯಾ, ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 6x ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಎಕ್ಸ್ ಇದೆ, ಇದು ಶಿಫ್ಟ್ ಆಯ್ತು, ಇದು ಶಿಫ್ಟ್ ಆಯ್ತು. ಮೈನಸ್ ಎಕ್ಸ್ ಇದೆ, ಪ್ಲಸ್ 12x ಈ ಕಡೆ ಇದೆ, ಸೊ ಇದನ್ನು ಶಿಫ್ಟ್ ಮಾಡಿದ್ರೆ ಮೈನಸ್ 12x ಆಗುತ್ತೆ. ನೆಕ್ಸ್ಟ್ ಏನಿದೆ, ಎಕ್ಸ್ ಆದ್ಮೇಲೆ ಪ್ಲಸ್ 1 ಇದೆ, ಇದೂ ಶಿಫ್ಟ್ ಆಗಿದೆ, ಉಳಿದಿರೋದು ಮೈನಸ್ 8. ಸೊ ಅದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 8 ಇಸ್ ಈಕ್ವಲ್ ಟು 0. ಏನಾಗುತ್ತೆ ಇವಾಗ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್, 6x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಏನಾಗುತ್ತೆ, 2x ಸ್ಕ್ವೇರ್ ಆಗುತ್ತೆ. ಮೈನಸ್ 12x ಮೈನಸ್ ಎಕ್ಸ್ ಎಷ್ಟಾಗುತ್ತೆ, ಮೈನಸ್ ಎಕ್ಸ್ ಇಲ್ಲಿ 12 ಇದೆ, ಕರೆಕ್ಟ್. 2x ಸ್ಕ್ವೇರ್ ಮೈನಸ್ 13x ಪ್ಲಸ್ 9 ಇಸ್ ಈಕ್ವಲ್ ಟು 0. ಇದು ಹೆಂಗ್ ಕಾಣಿಸ್ತಿದೆ, ಹೈಯೆಸ್ಟ್ ಪವರ್ 2 ಇದೆ, ವಿಚ್ ಮೀನ್ಸ್ ಅಂಡ್ ಇಟ್ ಈಸ್ ಲುಕಿಂಗ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ದೇರ್ ಫಾರ್ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಎಕ್ಸಸೈಸ್ 4.1 ನ ಸೆಕೆಂಡ್ ಕ್ವೆಶನ್ ಈ ತರ ಇದೆ, ರೆಪ್ರೆಸೆಂಟ್ ದ ಫಾಲೋಯಿಂಗ್ ಸಿಚುವೇಶನ್ ಇನ್ ದ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಯಾವುದೋ ಒಂದು ಸಿಚುವೇಶನ್, ಪ್ರಾಕ್ಟಿಕಲ್ ಸಿಚುವೇಶನ್ ಕೊಟ್ಟಿರ್ತಾರೆ, ನಾವು ಅದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ ಆ ಸಿಚುವೇಶನ್ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ಬೇಕು. ಓಕೆ,
ಫಸ್ಟ್ ಅವರು ಒಂದು ಜಾಮೆಟ್ರಿಕಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದ ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಪ್ಲಾಟ್ ಇಸ್ 528 ಮೀಟರ್ ಸ್ಕ್ವೇರ್. ಓಕೆ, ಫಸ್ಟ್ ಒಂದು ಏರಿಯಾ ರೆಕ್ಟಾಂಗಲ್ ಬರ್ಕೋಣ, ಸೊ ದಟ್ ನಮಗೊಂದು ಐಡಿಯಾ ಬರುತ್ತೆ. ರೆಕ್ಟಾಂಗಲ್ ಬರ್ಕೊಂಡೆ. ದ ಲೆಂತ್ ಆಫ್ ದ ಪ್ಲಾಟ್ ಈಸ್ ಒನ್ ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆತ್. ಓಕೆ, ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ದ ಲೆಂತ್ ಅಂಡ್ ಬ್ರೆತ್ ಆಫ್ ದ ಪ್ಲಾಟ್. ಓಕೆ, ಸೊ ನಾವಿಲ್ಲಿ ಆನ್ಸರ್ ಫೈಂಡ್ ಮಾಡಬೇಕಾಗಿಲ್ಲ, ವಿ ಹ್ಯಾವ್ ಟು ರೆಪ್ರೆಸೆಂಟ್, ದಟ್ಸ್ ಆಲ್. ಓಕೆ, ಸೊ ಏರಿಯಾ ಆಫ್ ಅ ರೆಕ್ಟಾಂಗಲ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಏರಿಯಾ ಆಫ್ ಅ ರೆಕ್ಟಾಂಗಲ್ ಲೋವರ್ ಕ್ಲಾಸ್ ಅಲ್ಲಿ ಓದಿದೀವಿ. ಏರಿಯಾ ಆಫ್ ಅ ರೆಕ್ಟಾಂಗಲ್ ಈಸ್ ಆಲ್ವೇಸ್ ಗಿವನ್ ಬೈ ಲೆಂತ್ ಇಂಟು ಬ್ರೆತ್. ಓಕೆ, ಎಷ್ಟು ಕೊಟ್ಟಿದ್ದಾರೆ ಅದು? ಸೊ ಏರಿಯಾ ಆಫ್ ಅ ರೆಕ್ಟಾಂಗಲ್ ಏನು, ಲೆಂತ್ ಇಂಟು ಬ್ರೆತ್ ಇಸ್ ಈಕ್ವಲ್ ಟು ಅವ್ರು ಎಷ್ಟು ಕೊಟ್ಟಿದ್ದಾರೆ, 528 ಅಂತ ಕೊಟ್ಟಿದ್ದಾರೆ ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಇಫ್ ದ ಲೆಂತ್ ಈಸ್ ಒನ್ ಮೋರ್ ದ್ಯಾನ್ ಟ್ವೈಸ್ ದ ಬ್ರೆತ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಲೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ನನಗೆ ಬ್ರೆತ್ ವ್ಯಾಲ್ಯೂ ಗೊತ್ತಾದ್ರೆ ಮಾತ್ರ ನನಗೆ ಲೆಂತ್ ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ, ಬಿಕಾಸ್ ದಿಸ್ ಲೆಂತ್ ಇಸ್ ಡಿಪೆಂಡೆಂಟ್ ಆನ್ ದಿಸ್ ವ್ಯಾಲ್ಯೂ. ಓಕೆ, ಸೊ ಅದನ್ನ ಹೆಂಗ್ ಬರೆಯೋಣ? ಸೊ ನಾನು ಏನ್ ಮಾಡ್ತೀನಿ ಈಗ, ಬ್ರೆತ್ ಏನಿದೆಯೋ ಲೆಟ್ ದ ಬ್ರೆತ್ ಬಿ ಎಕ್ಸ್ ಅಂತ ತಗೋತೀನಿ. ಸೊ ಇಫ್ ದಿಸ್ ಇಸ್ ಎಕ್ಸ್, ಲೆಂತ್ ಏನಾಗುತ್ತೆ, ಲೆಂತ್ ಈಸ್ ಅಂದ್ರೆ ಈಕ್ವಲ್ಸ್ ಒನ್ ಮೋರ್ ದ್ಯಾನ್ ಅಂತಿದೆ, ಸೊ ಒನ್ ನ ಆಡ್ ಮಾಡಬೇಕು. ಯಾವ್ದಕ್ಕೆ ಆಡ್ ಮಾಡಬೇಕು, ಟ್ವೈಸ್ ದ ಬ್ರೆತ್. ಸೊ ಟ್ವೈಸ್ ಬ್ರೆತ್ ಏನ್ ತಗೊಂಡೆ, ಎಕ್ಸ್ ತಗೊಂಡೆ, ಸೊ ಲೆಂತ್ ಇಸ್ ಈಕ್ವಲ್ ಟು 2x ಪ್ಲಸ್ 1. ಓಕೆ, ಸೊ ಇವಾಗ ನನಗೆ ಬ್ರೆತ್ ಗೊತ್ತಾಗಿದೆ ಏನು ಅಂತ, ನನಗೆ ಇಲ್ಲಿ ಲೆಂತ್ ಗೊತ್ತಾಗಿದೆ ಏನು ಅಂತ. ಏರಿಯಾ ಹೆಂಗ್ ಫೈಂಡ್ ಮಾಡೋದು, 2x ಪ್ಲಸ್ 1 ಲೆಂತ್ ಇಂಟು ಬ್ರೆತ್, ಕರೆಕ್ಟಾ, ಇಂಟು ಎಕ್ಸ್ ಇಸ್ ಈಕ್ವಲ್ ಟು 528. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 528. ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಬಂದು ನಿಲ್ಸಿದ್ರೆ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 528 ಇಸ್ ಈಕ್ವಲ್ ಟು 0. ಸೊ ಈ ಒಂದು ಸಿಚುವೇಶನ್ ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್. So second part of the question is like this. The product of two consecutive positive integers is 306. We need to find the integers. Okay. So as it is, ನಾವಿಲ್ಲಿ integer ಏನು ಅಂತ ಫೈಂಡ್ ಮಾಡಂಗಿಲ್ಲ. We have to represent it in a quadratic equation. Product of two consecutive positive integers. So ನಮ್ಮ ಹತ್ರ ಎರಡು ಪಾಸಿಟಿವ್ ಇಂಟೀಜರ್ ಇದೆ, ಕರೆಕ್ಟಾ? ಯಾಕಂದ್ರೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಅಂತ ತಗೋತೀನಿ. ಓಕೆ, ಸೊ ಅದೆಷ್ಟಾಗುತ್ತೆ ಪ್ರಾಡಕ್ಟ್ ತಗೊಂಡಾಗ, ಇಟ್ ಈಸ್ ನಥಿಂಗ್ ಬಟ್ 306 ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಾನೇನ್ ಮಾಡ್ತೀನಿ ಈಗ, ಇನ್ನೇನ್ ಹೇಳಿದೆ, ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್. ಸೊ ಇವಾಗ ಈ ನಂಬರ್ಸ್ ಯಾವ ತರ ಇದೆ, ಸಪೋಸ್ ನಾನು 2 ಅನ್ನೋ ಒಂದು ಪಾಸಿಟಿವ್ ಇಂಟೀಜರ್ ತಗೊಂಡ್ರೆ ಕಾನ್ಸಿಕ್ಯೂಟಿವ್ ಯಾವ್ದಾಗ್ಬೇಕು, 3 ಆಗ್ಬೇಕು. 10 ತಗೊಂಡ್ರೆ ಪಾಸಿಟಿವ್ ಇಂಟೀಜರ್ ನೆಕ್ಸ್ಟ್ ಏನಾಗಬೇಕು, 11 ಆಗ್ಬೇಕು. ಸಪೋಸ್ ಇದೇ ಫ್ಲೋ ಅಲ್ಲಿ ನಾನು ಎಕ್ಸ್ ಅಂತ ತಗೊಂಡ್ರೆ ನನ್ನ ಪಾಸಿಟಿವ್ ಇಂಟೀಜರ್ ಏನಾಗಬೇಕು, ಇಟ್ ಶುಡ್ ಬಿ ಎಕ್ಸ್ ಪ್ಲಸ್ 1. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿರೋ ಫಸ್ಟ್ ನಂಬರ್ ಏನಿದೆಯೋ ಲೆಟ್ ದ ವ್ಯಾಲ್ಯೂ, ಲೆಟ್ ಒನ್ ಪಾಸಿಟಿವ್ ಇಂಟೀಜರ್ ಅಥವಾ ಲೆಟ್ ಒನ್ ಪಾಸಿಟಿವ್ ಇಂಟೀಜರ್ ಅದನ್ನೇ ಬರಿಬಹುದು, ಲೆಟ್ ಒನ್ ಪಾಸಿಟಿವ್ ಇಂಟೀಜರ್ ಬಿ ಎಕ್ಸ್ ಅಂತ ತಗೋತೀನಿ. ಸೊ ಫಸ್ಟ್ ನಂಬರ್ ನಾನು ಎಕ್ಸ್ ಅಂತ ತಗೊಂಡ್ರೆ ಸೆಕೆಂಡ್ ನಂಬರ್ ಏನಾಗಬೇಕು, ಸೆಕೆಂಡ್ ನಂಬರ್ ಶುಡ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಯಾಕಂದ್ರೆ ಕಾನ್ಸಿಕ್ಯೂಟಿವ್ ಅಂದ್ರೆ ಏನು, ಒನ್ ಆಡ್ ಆಗ್ಬೇಕು, ಕರೆಕ್ಟಾ? ಸೊ ನಾನು ಇವಾಗ ವೇರಿಯಬಲ್ ಅಲ್ಲಿ ಏನ್ ಸಿಕ್ಕಿದೆಯೋ ಅದನ್ನ ಆಕ್ಚುಯಲ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಸ್ಟ್ ನಂಬರ್ ಇಸ್ ಎಕ್ಸ್, ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ, ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 306. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 306. ಕ್ವಾಡ್ರಾಟಿಕ್ ಈಕ್ವೇಶನ್ ತರ ತರಬೇಕು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 306 ಇಸ್ ಈಕ್ವಲ್ ಟು 0. ಸೊ ಅವ್ರು ಕೊಟ್ಟಿರೋ ಒಂದು ಸಿಚುವೇಶನ್ ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್. ದ ಥರ್ಡ್ ಕ್ವೆಶನ್, Rohan's mother is 26 years older than him. The product of their ages in years 3 years from now will be 360. We would like to find Rohan's present age. ಇದೇ ತರ ಕ್ವೆಶನ್ಸ್ ಲೀನಿಯರ್ ಈಕ್ವೇಶನ್ ಅಲ್ಲೂ ಬರುತ್ತೆ, ಬಟ್ ನಮ್ಗೆಲ್ಲ ಒಂದು ಲಿಬರ್ಟಿ ಇರುತ್ತೆ, ಎರಡು ವೇರಿಯಬಲ್ ಲಿಬರ್ಟಿ ಇರುತ್ತೆ. ಬಟ್ ಇಲ್ಲಿ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಹ್ಯಾವ್ ಟು ಯೂಸ್ ಓನ್ಲಿ ಒನ್ ವೇರಿಯಬಲ್ ಬಿಕಾಸ್ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಫಸ್ಟ್ ಕಂಡೀಷನ್ ಏನಿದೆ, ರೋಹನ್ಸ್ ಮದರ್ ಇಸ್ 26 years ಓಲ್ಡರ್ ದ್ಯಾನ್ ಹಿಮ್. ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಮ್ಯಾಥಮೆಟಿಕಲ್ ಫಾರ್ಮ್ ನಮಗೆ ಹೆಂಗ್ ಈಸಿ ಆಗುತ್ತೋ ಹಂಗ್ ಬರ್ಕೋಣ. ಓಕೆ, ರೋಹನ್ಸ್ ಮದರ್. ಓಕೆ, ರೋಹನ್ಸ್ ಮದರ್ ಈಸ್ ಅಂದ್ರೆ ಏನು, ರೋಹನ್ಸ್ ಮದರ್ ಈಸ್ ಅಂದ್ರೆ ಇಟ್ ಇಸ್ ಆಕ್ಚುಲಿ ಈಕ್ವಲ್ 26 years ಓಲ್ಡರ್ ದ್ಯಾನ್ ಹೂ, 26 years ಓಲ್ಡ್ ದ್ಯಾನ್ ರೋಹನ್, ಆರ್ ಅಂತ ಬರಿತೀನಿ ರೋಹನ್ಗೆ. ನೋಡಿ ಇದರಲ್ಲಿ ಟೂ ವ್ಯಾಲ್ಯೂಸ್ ವಿಲ್ ಬಿ ಗಿವನ್.
ಬಟ್ ಒಂದು ವ್ಯಾಲ್ಯೂ ಇನ್ನೊಂದು ವ್ಯಾಲ್ಯೂ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಡಿಪೆಂಡೆಂಟ್ ಅಂದ್ರೆ ಏನು? ಈಗ ಸಪೋಸ್ ಯಾವುದೋ ಎಕ್ಸ್ ವ್ಯಾಲ್ಯೂ ಇರುತ್ತೆ, y ಈಸ್ ಈಕ್ವಲ್ ಟು 2x ಅಂತ ಬರಿತೀನಿ, ಬರದೆ ತೋರಿಸ್ತೀನಿ. y ಈಸ್ ಈಕ್ವಲ್ ಟು 2x ಅಂತ ತೋರಿಸ್ತೀನಿ. ಈಗ y ವ್ಯಾಲ್ಯೂ ನನಗೆ ಎಲ್ಲಿವರೆಗೂ ಗೊತ್ತಾಗಲ್ಲ? ಎಕ್ಸ್ ವ್ಯಾಲ್ಯೂ ನನಗೆ ಏನು ಅಂತ ಗೊತ್ತಾಗೋವರೆಗೂ y ವ್ಯಾಲ್ಯೂ ಗೊತ್ತಾಗಲ್ಲ. ಸಪೋಸ್ ಐ ನೋ ದ ಎಕ್ಸ್ ವ್ಯಾಲ್ಯೂ, ಐ ಕ್ಯಾನ್ ಈಸಿಲಿ ರೈಟ್ ವಾಟ್ ಈಸ್ y. ಸೊ y ಇಸ್ ಡಿಪೆಂಡೆಂಟ್ ಆನ್ ಎಕ್ಸ್. ಆಯ್ತಾ? ಅದೇ ತರ ಇಲ್ಲಿ ರೋಹನ್ಸ್ ಮದರ್ಸ್ ಏಜ್ ಇಸ್ ಡಿಪೆಂಡೆಂಟ್ ಆನ್ ರೋಹನ್ಸ್ ಏಜ್. ಸೊ ಐ ವಿಲ್ ಕನ್ಸಿಡರ್ ರೋಹನ್ಸ್ ಏಜ್ ಆಸ್ ಎಕ್ಸ್. ಓಕೆ, ಅವಾಗ ಮದರ್ಸ್ ಏಜ್ ಏನಾಗುತ್ತೆ? ಮದರ್ಸ್ ಏಜ್, ಮದರ್ ಇಸ್ ಈಕ್ವಲ್ ಟು 26 years ಓಲ್ಡರ್. ಐ ಆಮ್ 5 years ಓಲ್ಡರ್ ದ್ಯಾನ್ ಯು ಅಂದ್ರೆ ಏನು? ನಿಮ್ ಏಜ್ ನೀವು 5 ನ ಆಡ್ ಮಾಡ್ಕೋತೀರಾ. ಸೇಮ್ ಕಂಡೀಷನ್ ಇಲ್ಲೂನು. ಎಕ್ಸ್ ಇಸ್ ದ ಏಜ್ ಆಫ್ ರೋಹನ್ ಪ್ಲಸ್ 26 ಅಂತ ಬರಿತೀನಿ. ಓಕೆ, ಸೊ ಈಗ ಸದ್ಯಕ್ಕೆ ರೋಹನ್ಸ್ ಏಜ್ ಏನು? ರೋಹನ್ಸ್ ಏಜ್ ಇಸ್ ಎಕ್ಸ್. ರೋಹನ್ಸ್ ಮಾಮ್ಸ್ ಏಜ್ ಏನು? ಎಕ್ಸ್ ಪ್ಲಸ್ 26. ಓಕೆ, ಫಸ್ಟ್ ಸೆಂಟೆನ್ಸ್ ಮುಗೀತು. ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 3 years ಫ್ರಮ್ ನೌ. ಓಕೆ, ಸೊ ಫಸ್ಟ್ 3 years ಫ್ರಮ್ ನೌ ಅವರಿಬ್ರದ್ದು ಎಷ್ಟು ಏಜು ಅಂತ ಕಂಡುಹಿಡಿಯೋಣ. ಓಕೆ, 3 years. ಓಕೆ, ಸೊ ರೋಹನ್ಸ್ ಏಜ್ ಆಫ್ಟರ್ 3 years ಎಷ್ಟಿರುತ್ತೆ? ರೋಹನ್ಸ್ ಏಜ್ ಇಟ್ ವಿಲ್ ಬಿ ಎಕ್ಸ್. ಏನಿತ್ತೋ ಅದಕ್ಕೆ 3 ಆಡ್ ಮಾಡಬೇಕು. ರೋಹನ್ಸ್ ಮಾಮ್ಸ್ ಏಜ್ ಎಷ್ಟೇ ಆಗುತ್ತೆ? ಎಕ್ಸ್ ಪ್ಲಸ್ 26 ಇತ್ತು, ಪ್ಲಸ್ 3 ಆಡ್ ಮಾಡಬೇಕು, 26 ಪ್ಲಸ್ 3. ಓಕೆ, ಸೊ ಅವರು 3 ವರ್ಷ ಆದ್ಮೇಲೆ ಏನ್ ಏಜ್ ಇದೆಯೋ ಅದರದ್ದು ಪ್ರಾಡಕ್ಟ್ 360 ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹೌ ಡಸ್ ಇಟ್ ಲುಕ್? ಸಿಂಪಲ್. ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 26 ಪ್ಲಸ್ 3 ನ ಎಕ್ಸ್ ಪ್ಲಸ್ 29 ಅಂತ ಬರಿತೀನಿ. ಎಕ್ಸ್ ಪ್ಲಸ್ 29 ಇಸ್ ಈಕ್ವಲ್ ಟು 360. ಈಗ ಮಲ್ಟಿಪ್ಲೈ ಮಾಡೋಣ ಒಂದೊಂದೇ. ಏನ್ ಬರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 29x ಪ್ಲಸ್ 3x ಪ್ಲಸ್ 87 ಇಸ್ ಈಕ್ವಲ್ ಟು 360. ಸೊ ಇದೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಪ್ಲಸ್ 87 ಮೈನಸ್ 360 ಇಸ್ ಈಕ್ವಲ್ ಟು 0. ಲಾಸ್ಟ್ ಸ್ಟೆಪ್, ಎಕ್ಸ್ ಸ್ಕ್ವೇರ್ ಪ್ಲಸ್ 32x 87 ಮೈನಸ್ 360ಗೂ 87ಗೂ ಎಷ್ಟು ಡಿಫರೆನ್ಸ್ ಇದೆ? 273 ಇದೆ. ಸೊ ಮೈನಸ್ 273 ಇಸ್ ಈಕ್ವಲ್ ಟು 0. ಸೊ ಲಾಸ್ಟ್ ಈಕ್ವೇಶನ್ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಲುಕಿಂಗ್ ಲೈಕ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ವಿ ಹ್ಯಾವ್ ರೆಪ್ರೆಸೆಂಟೆಡ್ ದ ಗಿವನ್ ಸಿಚುವೇಶನ್ ಇನ್ ಟರ್ಮ್ಸ್ ಆಫ್ quadratic equation. So the last question of exercise 4.1 is like this. A train travels a distance of 480 km at a uniform speed. If the speed had been 8 km per hour less, then it would have taken 3 more hours to cover the same distance. We need to find the speed of the train. Okay, this is a speed, distance and time related problem. So our relation ಏನು? ಆ ಮೂರು ಕ್ವಾಂಟಿಟೀಸ್ಗೆ ಏನ್ ರಿಲೇಷನ್ ಅಂತ ಫಸ್ಟ್ ಬರ್ದ್ಬಿಡ್ತೀನಿ. ಓಕೆ, ಪ್ರತಿಯೊಬ್ಬರು ಫಿಸಿಕ್ಸ್ ಟೀಚರು ಇದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಡಿಸ್ಟೆನ್ಸ್, ಸ್ಪೀಡ್ ಅಂಡ್ ಟೈಮ್ ನ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ, ವಿ ಡ್ರಾ ಟ್ರಯಾಂಗಲ್. ಈ ತರ ಟ್ರಯಾಂಗಲ್ ಡ್ರಾ ಮಾಡ್ಬಿಟ್ಟು ಈ ತರ ಬರಿತೀವಿ. ಓಕೆ, ಈಸಿ ಟು ರಿಮೆಂಬರ್. ಸಪೋಸ್ ಒಂದು ಡಿಸ್ಟೆನ್ಸ್ ಬೇಕು ಅಂದ್ರೆ ಸ್ಪೀಡ್ ಇಂಟು ಟೈಮ್ ಮಾಡಬೇಕು. ಸ್ಪೀಡ್ ಬೇಕು ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಮಾಡಬೇಕು. ಟೈಮ್ ಬೇಕು ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡಬೇಕು. ಓಕೆ, ಸೊ ಇದೇ ರಿಲೇಷನ್ ಅಲ್ಲಿ ಈಗ ಕ್ವೆಶನ್ ನೋಡೋಣ. ನೋಡಿ, ಫಸ್ಟ್ ಕ್ವೆಶನ್ ನೋಡಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಕ್ವೆಶನ್ ಅಲ್ಲಿ 2 ಕಂಡೀಷನ್ ಇರುತ್ತೆ. ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಒಂದು ಸ್ಪೀಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಸ್ಪೀಡಲ್ಲೇ ನಡ್ಕೊಂಡು ಹೋದ್ರೆ ಇಷ್ಟು ಡಿಸ್ಟೆನ್ಸ್ ಇಷ್ಟು ಅವರ್ ಅಲ್ಲಿ ಕವರ್ ಮಾಡ್ತಾನೆ ಅಂತ ಇರುತ್ತೆ. ದಟ್ ಈಸ್ ಯುವರ್ ಇನಿಷಿಯಲ್ ಕಂಡೀಷನ್. ಅದೇ ಕಂಡೀಷನ್ ನಲ್ಲಿ ಸಪೋಸ್ ಅವನು 10 ಹೆಜ್ಜೆ ಬೇಗ ಇಟ್ರೆ, ಸ್ಪೀಡ್ ಜಾಸ್ತಿ ಆದ್ರೆ ಇನ್ನೊಂದು ಯಾವ್ದೋ ಕಡಿಮೆ ಆಗುತ್ತೆ. ಆತರ ಏನೋ ಒಂದು ಮಾಡಿಫೈ ಮಾಡ್ತಾರೆ. ಸೊ ಆ ಕಂಡೀಷನ್ ಏನಂತಾರೆ? ಮಾಡಿಫೈಡ್ ಕಂಡೀಷನ್ ಅಂತಾರೆ. ಸೊ ನಾವು ಎರಡೂ ಕಂಡೀಷನ್ ಸೆಪರೇಟ್ ಆಗಿ ಏನ್ ವ್ಯಾಲ್ಯೂಸ್ ಬರುತ್ತೆ ಅಂತ ಬರಿಬೇಕು. ದಟ್ ಈಸ್ ಅವರ್ ವರ್ಕ್ ವೆನ್ ಇಟ್ ಕಮ್ಸ್ ಟು ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್ ರಿಲೇಟೆಡ್ ಪ್ರಾಬ್ಲಮ್ಸ್. ಫಸ್ಟ್ ಏನ್ ಬರಿಬೇಕು ನಾನೀಗ? ಇನಿಷಿಯಲ್ ಕಂಡೀಷನ್ ಏನು ಅಂತ ಬರಿಬೇಕು. ಓಕೆ, ಇನಿಷಿಯಲ್ ಕಂಡೀಷನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಏನಿದೆ, ಟ್ರೈನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 480 ಅವರೇ ಕೊಟ್ಟಿದ್ದಾರೆ. ಸೊ ಇನಿಷಿಯಲ್ ಕಂಡೀಷನ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಡಿಸ್ಟೆನ್ಸ್ ಇಸ್ 480 ಕಿಲೋಮೀಟರ್. ನೆಕ್ಸ್ಟ್ ಅಟ್ ಯೂನಿಫಾರ್ಮ್ ಸ್ಪೀಡ್ ಅಂತ ಇದೆ. ಸ್ಪೀಡ್ ಗೊತ್ತಾ? ನಮ್ಗೆ ಗೊತ್ತಿಲ್ಲ. ಸ್ಪೀಡ್ ಇಸ್ ಅನ್ನೋನ್. ಅಂಡ್ ಇಫ್ ಯು ಸಿ, ನೀವು ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಅನ್ನೋನ್. ಸೊ ಸ್ಪೀಡ್ ನ ಏನಂತ ತಗೋತೀರಾ? ಸ್ಪೀಡ್ ಇಸ್ ನಥಿಂಗ್ ಬಟ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೋತೀನಿ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಈಗ ಸ್ಪೀಡ್ ಇಸ್ ಆಲ್ಸೋ ಗಿವನ್ ಹೌ? ಇಟ್ ಈಸ್ ನಥಿಂಗ್ ಬಟ್ ಈ ರಿಲೇಷನ್ ಯೂಸ್ ಮಾಡಿದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಕರೆಕ್ಟಾ? ಸೊ ಈ ತರ ಬರೆದ್ರೆ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 480 ಡಿವೈಡೆಡ್ ಬೈ ಟೈಮ್ ಆಗುತ್ತೆ. ನಾನು ಟೈಮ್ ವ್ಯಾಲ್ಯೂನು ಈಸಿಯಾಗಿ ಫೈಂಡ್ ಮಾಡ್ಬೋದು. ಹೆಂಗೆ? ಶಿಫ್ಟ್ ಮಾಡ್ತೀನಿ. ಟೈಮ್ ಇಸ್ ನಥಿಂಗ್ ಬಟ್ 480 ಬೈ ಎಕ್ಸ್. ಓಕೆ, ಸೊ ಇದು 480 ಬೈ ಎಕ್ಸ್ ಅವರ್. ಓಕೆ, ಸೊ 480 ಕಿಲೋಮೀಟರ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋದರೆ 480 ಬೈ ಎಕ್ಸ್ ಅವರ್ಸ್ ಅಲ್ಲಿ ರೀಚ್ ಆಗ್ತೀವಿ. ಓಕೆ, ನೆಕ್ಸ್ಟ್ ಯಾವ್ದೋ ಒಂದು ಮಾಡಿಫೈ ಮಾಡ್ಬೇಕು. ಕರೆಕ್ಟಾ? ಸೊ ಇವಾಗ ಮಾಡಿಫೈಡ್ ಕಂಡೀಷನ್.
ಸೆಕೆಂಡ್ ಸೆಂಟೆನ್ಸ್ ಓದೋಣ. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 km/h ಲೆಸ್. ಸೊ ಏನ್ ಹೇಳ್ತಿದ್ದಾರೆ ಇವಾಗ, ಸ್ಪೀಡ್ ಅಕಸ್ಮಾತ್ 8 km/h ಕಡಿಮೆ ಮಾಡಿದ್ರೆ ಏನಾಗುತ್ತೆ? 8 km/h ಕಡಿಮೆ ಮಾಡಿದ್ರೆ ಟೈಮ್ ವುಡ್ ಹ್ಯಾವ್ ಬೀನ್ 3 hours ಮೋರ್. ಓಕೆ, ಸೊ ಟೈಮ್ ಏನಿತ್ತಲ್ಲಿ, ಟೈಮ್ ಇಲ್ಲಿ ಏನಿತ್ತು 480/x ಅಲ್ಲಿ ಹೋಗ್ತಿದ್ರು, ಕರೆಕ್ಟಾ? ಸೊ 480/x ಅಲ್ಲಿ ಹೋಗ್ತಿದ್ದಾಗ 3 hours ಮೋರ್ ಅಂದ್ರೆ ಏನು? +3 ಬರುತ್ತೆ. ಓಕೆ, ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಏನಾಗುತ್ತೆ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 480 ಅದೇ ಇರುತ್ತೆ. ಓಕೆ, ಸೊ ಇಲ್ಲೇನ್ ಮಾಡಿದೆ ನಾನು? ಕಂಡೀಷನ್ ಬರೆದ್ಮೇಲೆ ಸ್ಪೀಡ್ ಫೈಂಡ್ ಮಾಡಿದೆ. ಇಲ್ಲೂ ಅದನ್ನೇ ಮಾಡ್ತೀನಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಎಷ್ಟಿದೆ? x-8 ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಿದೆ? 480 ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ? 480/x ಪ್ಲಸ್ 3 ಅಂತ ಇದೆ, ಕರೆಕ್ಟಾ? ಈಗ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರೋದನ್ನ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ. ಸೊ ನನಗೆ ಈಕ್ವೇಶನ್ ಏನ್ ಬರುತ್ತೆ? x-8 ಇಂಟು 480/x ಪ್ಲಸ್ 3 ಇಸ್ ಈಕ್ವಲ್ ಟು 480 ಅಂತ ಬರುತ್ತೆ. ಓಕೆ, ಇದನ್ನ ಸಾಲ್ವ್ ಮಾಡೋಣ ಇವಾಗ. ಸೊ ನನಗೆ ಬೇಕಾಗಿದ್ದ ನಾರ್ಮಲ್ ಕಂಡೀಷನ್ ಬಂದಿದೆ, ಇದನ್ನ ಸಾಲ್ವ್ ಮಾಡೋಣ. ಈಗ ಇಲ್ಲಿ x ಇದೆ, ಸೊ ಇದನ್ನ ಫುಲ್ x ಮಾಡಿದ್ರೆ ಎಷ್ಟಾಗುತ್ತೆ? 480 ಪ್ಲಸ್ 3x ಆಗುತ್ತೆ, ಇಸ್ ಈಕ್ವಲ್ ಟು 480. ಇದು ಆಸ್ ಇಟ್ ಈಸ್ ಹಂಗೆ ಇರುತ್ತೆ, x-8 ಇಂಟು ದಿಸ್ ಫುಲ್ ಥಿಂಗ್. ಈಗ ಈ ಎಕ್ಸ್ ನ ಇಲ್ಲಿ ಶಿಫ್ಟ್ ಮಾಡ್ತೀನಿ, ಏನಾಗುತ್ತೆ ಅವಾಗ? x-8 ಇಂಟು 480 ಪ್ಲಸ್ 3x ಇಸ್ ಈಕ್ವಲ್ ಟು 480x ಆಗುತ್ತೆ. ಓಕೆ, ಮಲ್ಟಿಪ್ಲೈ ಮಾಡೋಣ ಇವಾಗ. x ಇಂಟು 480x ಮೈನಸ್ 480 ಇಂಟು 8 ಪ್ಲಸ್ ಇಂಟು ಮೈನಸ್ ಮೈನಸ್. 480 ಇಂಟು 8 ಏನಾಗುತ್ತೆ? 488 ಇಂಟು 8 ವಿಲ್ ಬಿ ಮೈನಸ್ 3840. ಓಕೆ, ನೆಕ್ಸ್ಟ್ x ಇಂಟು 480 ಆಯ್ತು, ಮೈನಸ್ 8 ಇಂಟು 480. ಸೊ x ಇಂಟು 3x ಮಾಡಿಲ್ಲ ಅಲ್ವಾ? ಸೊ x ಇಂಟು 3x ವಿಲ್ ಬಿ 3x². ಅದೇ ತರ ಮೈನಸ್ 8 ಇಂಟು 3x ವಿಲ್ ಬಿ ಮೈನಸ್ 24x ಇಸ್ ಈಕ್ವಲ್ ಟು 480x. ಓಕೆ, ಈಗೆಲ್ಲ ಸಿಂಪ್ಲಿಫೈ ಮಾಡೋಣ. ಸೊ ನಮಗೆ ಫಸ್ಟ್ ಇರೋದು ಕ್ವಾಡ್ರಾಟಿಕ್ ಅಲ್ವಾ? ಸೊ 3x² ಸ್ಟಾರ್ಟಿಂಗ್ ಬರೀತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಮೈನಸ್ 24x ಇದೆ, ಈ ಕಡೆ 480x ಇದೆ, ಈ ಕಡೆನೂ 480x ಇದೆ. ಸೊ ಅಲ್ಲಿ ಏನಿದೆ ಪೂರ್ತಿ ಒಂದ್ಸರಿ ಬರಿತೀನಿ. ಪ್ಲಸ್ 480x ಮೈನಸ್ 24x. ನಾನು ಈ ಕಡೆಯಿಂದ 480ನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ತಿರ್ಗಾ ಅದು ಮೈನಸ್ 480x ಆಗುತ್ತೆ. ನೆಕ್ಸ್ಟ್ ಏನು ಉಳ್ಕೊಂಡಿದೆ ಇವಾಗ? ಇಸ್ ಈಕ್ವಲ್ ಟು 0. ಮೈನಸ್ 3840 ಉಳ್ಕೊಂಡಿದೆ, ಮೈನಸ್ 3840. ಸೊ ಇವಾಗ ಏನ್ ಮಾಡ್ಬೇಕು ನಾನು? ಪ್ಲಸ್ 480 ಮೈನಸ್ 480x ಕ್ಯಾನ್ಸಲ್. ಸೊ 3x² ಮೈನಸ್ 24x ಮೈನಸ್ 3840 ಇಸ್ ಈಕ್ವಲ್ ಟು 0. ಪ್ರತಿಯೊಂದಕ್ಕೂ ಕೋಎಫಿಷಿಯಂಟ್ ಇದೆ ಅಂಡ್ ಪ್ರತಿಯೊಂದಕ್ಕೂ 3 ಕಾಮನ್ ತೆಗಿಬಹುದು. ಸೊ 3 ಕಾಮನ್ ತೆಗೆದ್ರೆ ಏನ್ ಬರುತ್ತೆ ಇಕ್ವೇಶನ್? x² ಮೈನಸ್ 8x ಮೈನಸ್ 1280 ಇಸ್ ಈಕ್ವಲ್ ಟು 0. ಆನ್ಸರ್ 0 ಬರ್ಬೇಕಂದ್ರೆ ಇದರ್ 3 0ಗೆ ಈಕ್ವಲ್ ಇರಬೇಕು ಅಥವಾ ಇದು 0ಗೆ ಈಕ್ವಲ್ ಇರಬೇಕು. 3 ಕ್ಯಾನ್ ನೆವರ್ ಬಿ ಈಕ್ವಲ್ ಟು 0. ಸೊ x² ಮೈನಸ್ 8x ಮೈನಸ್ 1280 is equal to 0. This is the quadratic equation of this situation. ಸೊ ಇಲ್ಲಿಗೆ ನಮ್ಮ ಎಕ್ಸಸೈಸ್ 4.1 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಇದೇ ತರ ಪ್ರತಿಯೊಂದು ಚಾಪ್ಟರ್ ಪ್ರತಿಯೊಂದು ಎಕ್ಸಸೈಸ್ಗೂ ನಾವು ಈಸಿಯಾಗಿ ಸೊಲ್ಯೂಷನ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀವಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ 10 ಓದ್ತಾ ಇರುವಂತ ಮಕ್ಕಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.